ಬಾಗಲಕೋಟೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ವರ್ಗಾವಣೆ ತಂದ ಸಂಕಷ್ಟ. ಜಿಲ್ಲಾಸ್ಪತ್ರೆಯಲ್ಲಿ ಒಂದೇ ಬಾರಿಗೆ 8 ವೈದ್ಯರ ವರ್ಗಾವಣೆ ಆಗಿದೆ. ಬೇರೆ ವೈದ್ಯರ ನಿಯೋಜನೆ ಮಾಡದೆ 8 ವೈದ್ಯರ ವರ್ಗಾವಣೆ ಮಾಡಿದ್ದಾರೆ. ಬೇರೆ ಡಿಪಾರ್ಟ್ಮೆಂಟ್ ಆದ ಓಕೆ ರೀ, ಡಾಕ್ಟರ್ ಎಮರ್ಜೆನ್ಸಿ ರೀ, ನೀವು ಅಲ್ಲಿ ಅಲ್ಟರ್ನೇಟ್ ಇಲ್ದೇನೆ ವರ್ಗಾವಣೆ ಮಾಡ್ತೀರಿ, ಆದೇಶ ಹೊರಡಿಸ್ತೀರಿ ಅಂತ ತಲೆ ಬುದ್ಧಿ ಇಲ್ವಾ ಅಂತ ಇವರಿಗೆ. ಆರೋಗ್ಯ ಇಲಾಖೆ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಟೀಚರು ಅಥವಾ ಪೊಲೀಸು ಬೇರೆ ಆಗಿದ್ರೆ ನಾವು ಕೇಳ್ತಾನೆ ಇಲ್ಲಿ ಪ್ರಶ್ನೆ ಮಾಡ್ತಿರ್ಲಿಲ್ರಿ. ಡಾಕ್ಟರ್ ಇವರು ಮೂಳೆ ತಜ್ಞರು, ಸರ್ಜನ್, ನೆಪ್ರೋಲಜಿಸ್ಟು, ಹಾಗೆ ರೇಡಿಯೋಲಾಜಿಸ್ಟು, ಫಾರೆನ್ಸಿಕ್ ತಜ್ಞರು ಸೇರಿ ಒಟ್ಟು 8 ವೈದ್ಯರನ್ನ ಏಕಕಾಲಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ನಿತ್ಯ 1000 ರಿಂದ 1200 ಹೊರ ರೋಗಿಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಈಗ ಸಾಮಾಜಿಕ ಹೋರಾಟಗಾರರು ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಧರಣಿಯನ್ನ ಮಾಡಿದ್ದಾರೆ. ನೋಡಿ, ಬಾಗಲಕೋಟೆಯ ಜಿಲ್ಲಾಸ್ಪತ್ರೆ ಒಂದಿಲ್ಲೊಂದು ಕಾರಣಕ್ಕೆ ಹೆಸರಾಗ್ತಾ ಇದೆ. ಏನು ದೊಡ್ಡ ಸಾಧನೆ ಮಾಡಲ್ಲ, ಬರೀ ಇಂಥ ಅವಾಂತರಗಳು, ಸಮಸ್ಯೆಗಳಿಂದ 8 ಜನ ವೈದ್ಯರನ್ನ ಒಂದೇ ಬಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ಆ 8 ಮೊದಲೇ ಅವರು ತುಂಬಿಕೊಳ್ಬೇಕಾಗಿತ್ತು ಹುದ್ದೆಗಳನ್ನು, ಅದಾದ ಮೇಲೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಹಾಗೆ ಮಾಡಬೇಕಿದ್ನ. ಈಗ ಅದನ್ನು ವಿಳಂಬ ಮಾಡಿರೋದಕ್ಕೆ ಭಾಳ ಆಕ್ರೋಶ ವ್ಯಕ್ತವಾಗ್ತಿದೆ. ಆಯ್ತಪ್ಪ, ಈಗ ವರ್ಗಾವಣೆ ಮಾಡಿದ್ರು, ಒಂದಿನ ಟೈಮ್ ತಗೊಳ್ಳಿ ನೀವು. ಈಗ ವಾರಗಟ್ಟಲೆ ಬಿಟ್ಕೊಂಡು ಹೋದರೆ ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆನ ಕೊಡುವಂಥವ್ರು ಯಾರು? ಅದರಲ್ಲೂ ಎಲ್ಲ ಪ್ರಮುಖವಾಗಿರುವಂಥ ಡಿಪಾರ್ಟ್ಮೆಂಟ್ಗಳಿದ್ದಾವೆ ನೋಡಿ. ಅಲ್ಲಿ ಸರ್ಜನ್ ಕೂಡ ಇದ್ದಾರೆ. ಅಂದರೆ ಆಪರೇಷನ್ ಮಾಡಬೇಕಾದ್ರೆ ಬೇಕೇ ಬೇಕು ವೈದ್ಯರು. ಏನಲ್ಲಿ ನರ್ಸ್ ಕಡೆಯಿಂದ ಮಾಡಿಸ್ತೀರಾ ಅಥವಾ ಇಂಟರ್ನ್ಶಿಪ್ ಬಂದಿರುತ್ತಲ್ಲ ಅವ್ರ ಕಡೆಯಿಂದ ಮಾಡಿಸ್ತೀರಾ? ಹಾಗಾಗಿನೇ ಬೇಗ ಆ ಒಂದು 8 ವರ್ಗಾವಣೆಯ ಆದೇಶ ಇದೆ ಅಲ್ವಾ, ವಿಳಂಬ ಆಗಿದೆ, ಅದನ್ನು ತುಂಬಿಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 1000 ರಿಂದ 1200 ಹೊರ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸರ್ಜನ್ ಇದ್ದಾರೆ, ಹಾಗೆ ರೇಡಿಯೋಲಜಿಸ್ಟ್ ಇದ್ದಾರೆ, ಮತ್ತು FSL ಕೂಡ ಅಲ್ಲೇ ಇದ್ದಾರೆ. ಅಂದರೆ ಆ ಒಂದು ಆಸ್ಪತ್ರೆಯಲ್ಲಿ ಈಗ ವರ್ಗಾವಣೆ ಮಾಡಿರುವುದು ಮಾಡಲಿ, ಆದರೆ ಆ ಜಾಗಕ್ಕೆ ಬೇಗ ತಂದು ಸೇವೆಯನ್ನು ಮಾಡೋ ಥರ ಮಾಡಲಿ ಅಂತ ಒತ್ತಾಯಿಸಿದ್ದಾರೆ. ಡಾಕ್ಟರ್ ಬಾಗಲಕೋಟೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ ಅರ್ಥೋ ಕೇಸ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳ್ಸುದಲ್ಲ, ಅವ್ರನ್ನ ಕಳಿಸಿದ್ರೆ ಸ್ಕ್ಯಾನಿಂಗ್ ಹೊರಗಡೆನ ಕಳ್ಸುದಲ್ಲ. ವಿಜಯ್ ಕುಮಾರ್ ಸರ್ 24x7 ಅಂತ ನಾವೆಲ್ಲರೂ ಕರೆಯಲ್ಪಟ್ಟಂತ ಅಂತ ಮಹಾನುಭೂತ ಡಾಕ್ಟರ್ನ ಕಳಿಸಿದ್ರು. ಮತ್ತೆ ಇವುದು ಫಿಸಿಷಿಯನ್ ಅಲ್ಲಿ ಇರು ಇಬ್ರು ಡಾಕ್ಟರ್ ಒಳಗೆ ಸಂಗಮ್ ಡಾಕ್ಟರ್ ಪೋಸ್ಟಿಗೆ ಇನ್ನೊಬ್ರು ಬಂದಿಲ್ಲ. ಸಂಗಮ್ ಡಾಕ್ಟರ್ ನಾವು ಇದನ್ನ ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ. ನೀವು 7 ಜನ ಡಾಕ್ಟರ್ನ 8ರಲ್ಲಿ ಒಬ್ರಿಗೆ ಇದಾಗಿದೆ, 7 ಜನ ಡಾಕ್ಟರ್ನ ನೀವು ಟ್ರಾನ್ಸ್ಫರ್ ಮಾಡಿದೀರಲ್ಲ, ಅವ್ರಿಗೆಲ್ಲ ಪೋಸ್ಟಿಂಗ್ ಕೊಟ್ಟಿದ್ದೀರಿ. ಆದ್ರ ಆ ಪೋಸ್ಟಿಂಗ್ ಬೇರೆ ಕಡೆಗೆಲ್ಲ 7 ಮಂದಿ ಕೊಟ್ಟಿದ್ದೀರಿ. ಇಲ್ಲಿ ಇನ್ನೂ ಯಾರನ್ನೂ ನೇಮಕಾತಿ ಮಾಡಿಲ್ಲ. ಇಲ್ಲಿ ನಮ್ಮದು ಮುಳುಗಡೆ ಪ್ರದೇಶ ಮತ್ತು ರೈತಾಪಿ ಹೊಂದಿರುವಂತದ್ದು ಉತ್ತರ ಕರ್ನಾಟಕ, ಅಂದ್ರೆ ಬಡ ಕರ್ನಾಟಕ ಅಂತ ಕರೀತಾರೆ. ಇದಕ್ಕೆ ನಾ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಕೇಳ್ತೀನಿ, ನಿಮಗ್ ಗ್ಯಾರಂಟಿಗಳ ಬೇಕಾಗಿಲ್ಲ. ನಮ್ಮ ಆರೋಗ್ಯಗಳ ಚೆನ್ನಾಗಿರ್ಬೇಕು, ನಮ್ಮ ಮೂಲಭೂತ ಸೌಕರ್ಯ ಚೆನ್ನಾಗಿರ್ಬೇಕು. ನಮಗೆ ಇಲ್ಲಿ 7 ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡ್ರಿ, ಆಮೇಲೆ ಇವ್ರನ್ನ ರಿಲೀವ್ ಮಾಡ್ರಿ. ನೀವೇನ್ ಇದನ್ನ ಕೌನ್ಸಿಲಿಂಗ್ ಅಂತ ಒಂದು ನೆಪ ಇಟ್ಕೊಂಡು ಇದನ್ನೇನು ಮಾಪೆ ಆಗಿದೆಯಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಮುಚ್ಚಿ ಪ್ರೈವೇಟ್ ಆಸ್ಪತ್ರೆಗಳನ್ನ ಬೆಳೆಸ್ಬೇಕಂತ ನೀವು ಅನ್ಕೊಂತ ಇದ್ದೀರಿ. ಇದು ನಿಮ್ಮ ದಡ್ಡತನ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಪ್ರೈವೇಟ್ ಆಸ್ಪತ್ರೆ ಕಡೆಗೆ ಹೋಗುದು ಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆ ಕಡೆಗೆ ಬರ್ತಾ ಇದ್ದಾರೆ ಜನ. ಒಂದು ಸಿಸರಿನ್ ಪ್ರೈವೇಟ್ ಆಸ್ಪತ್ರೆ ಇವಾಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ನಮ್ಮ ವೈದ್ಯಕೀಯ ಇಲಾಖೆಯಲ್ಲಿ, ಸೊ ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಎಲ್ಲರೂ ಒಂದು ABCD ಎಲ್ಲರೂ ಒಂದು ಕೌನ್ಸಿಲಿಂಗ್ ಆದವು. ಅದರಲ್ಲಿ ನಮ್ಮ ಡಾಕ್ಟರ್ಸಲ್ಲಿ ಸುಮಾರು ನಿನ್ನೆವರೆಗೆ 8 ಜನ ದೀರ್ಘಾವಧಿಯಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕೇಸ್ ಗೆದ್ದಿದ್ದರಲ್ಲಿ ಪ್ರಕರಣದಲ್ಲಿ ಸುಮಾರು 8 ಜನ. ಮತ್ತಷ್ಟು ಮಾಹಿತಿ ಗುರು ನೀಡ್ತಾರೆ. ಗುರು, ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಆಗ್ತಾನೆ ಇರುತ್ತಲ್ಲ, ಜಾಸ್ತಿ ಸಮಸ್ಯೆಗಳೇ ಅಂತ ಅನ್ನಿಸ್ತಾ ಇದೆ. ಈ 8 ಜನರನ್ನ ಏಕಾಏಕಿ ಅಮಾನತು ಮಾಡಲಿ ಅವರು, ಬಟ್ ಆ ಜಾಗಕ್ಕೆ ಬೇಗನೆ ನೇಮಕಾತಿ ಆಗಬೇಕಾಗಿತ್ತು. ಕೌನ್ಸಿಲಿಂಗ್ ನಪ್ಪ ಹೇಳಿ ಎಷ್ಟು ದಿನ ಅಂತ ದುಡಬೇಕು? ಜನರ ಆಕ್ರೋಶ ನೋಡ್ತಾ ಇದ್ದೀವಿ. ಪ್ರಭು, ಖಂಡಿತ. ಯಾಕಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈ ಮುಳುಗಡೆ ಪ್ರದೇಶ ಇರೋದ್ರಿಂದಾಗಿ ಇಲ್ಲಿ ಅತಿ ಹೆಚ್ಚು ಬಡತನ ಸ್ಥಿತಿಯನ್ನ ಅವಲಂಬನೆ ಮಾಡಿಕೊಂಡು ದುಡಿಯುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಸಂಜೀವಿನಿ ಅಂದ್ರೆ ಅದು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಯಾಕಂತಂದ್ರೆ
ಆರೋಗ್ಯ ಇಲಾಖೆ ಏಕಾಏಕಿ ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಸರಿಸುಮಾರು 8 ಜನ ವೈದ್ಯರನ್ನ ವರ್ಗಾವಣೆಯನ್ನ ಮಾಡಿರುವಂತದ್ದು. ಇದು ರಾಜ್ಯದ ಏನು ಆರೋಗ್ಯ ಸಚಿವರೇನಿದ್ದಾರೆ ಇದರ ಬಗ್ಗೆ ಗಮನ ಹರಿಸಬೇಕಂತಂದ್ರೆ ಪ್ರಮುಖವಾಗಿ ಎಲ್ಲಾ ಇಲಾಖೆಯಲ್ಲಿ ನೀವು ವರ್ಗಾವಣೆ ಮಾಡಬಹುದು, ವಿನಃ ಆರೋಗ್ಯ ಇಲಾಖೆಯಲ್ಲಿ ಏಕಾಏಕಿ ನೀವು ವರ್ಗಾವಣೆ ಮಾಡಿದ್ದು ಸರಿಯಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ ಹೋರಾಟಗಾರತಿ ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಿಲ್ಲಾ ಆಸ್ಪತ್ರೆಯನ್ನ ಅವಲಂಬನೆ ಮಾಡಿಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 400 ಅಧಿಕ ಹೆಚ್ಚು ಇಲ್ಲಿ ಗರ್ಭಿಣಿಯರ ಒಂದು ಅಲ್ಲಿ ಹೆರಿಗೆಯನ್ನ ಮಾಡಿಸುವಂತ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಇರೋದ್ರಿಂದಾಗಿ ಇಲ್ಲಿ ಏಕಾಏಕಿಯಾಗಿ ನೀವು 8 ಜನ ವೈದ್ಯರನ್ನ ವರ್ಗಾವಣೆ ಮಾಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಫಿಸಿಷಿಯನ್ ಮತ್ತು ಮಕ್ಕಳ ತಜ್ಞರು ಈ ರೀತಿಯಾಗಿ ರೇಡಿಯೋ ಲೆಜಸ್ಟಿಕ್ ಮತ್ತು ಇಲ್ಲಿ ಹಲವಾರು ವೈದ್ಯರನ್ನ ಏಕಾಏಕಿ 8 ಜನರನ್ನ ವರ್ಗಾವಣೆ ಮಾಡಿರುವುದು ಸರಿಯಲ್ಲ. ಯಾಕಂತಂದ್ರೆ ವರ್ಗಾವಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ 8 ಜನ ವೈದ್ಯರನ್ನ ನೀವು ಇಲ್ಲಿ ನಿಯೋಜನೆ ಮಾಡಬೇಕು. ತದಬಳಿಕ ನೀವು ಇಲ್ಲಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಸರಿ ಅನ್ನೋದು ಇಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಿ ಕೂಡ ಒಂದ್ ಕಡೆ ಚರ್ಚೆ ಆಗ್ತಿರುವಂತದ್ದು. ಇನ್ನು 2 ದಿನಗಳಲ್ಲಿ ಗಡುವನ್ನ ಕೂಡ ಇಲ್ಲಿ ಹೋರಾಟಗಾರರು ನೀಡಿರುವಂತದ್ದು. ಪ್ರಮುಖವಾಗಿ ಯಾಕಂತಂದ್ರೆ 2 ದಿನಗಳಲ್ಲಿ ವರ್ಗಾವಣೆ ಮಾಡಿ ಇಲ್ಲಿ ವೈದ್ಯರನ್ನ ನೇಮಕ ಮಾಡದೇ ಇದ್ರೆ ನಾವು ಪ್ರಮುಖವಾಗಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೀತಿ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ಕೂಡ ಇಲ್ಲಿ ಹೋರಾಟಗಾರರು ಕೂಡ ನೀಡ್ತಿರುವಂತದ್ದು. ಹೀಗಾಗಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಏನು ಬಡ ಜನರು ಖಾಸಗಿ ವೈದ್ಯರನ್ನ ಸಂಪರ್ಕಿಸಿ ಮತ್ತು ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡುವಂತ ಕೆಲಸವನ್ನ ಇಲ್ಲಿಯ ರಾಜಕಾರಣಿಗಳ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಹೋರಾಟಗಾರರು ಸರ್ಕಾರದ ಮೇಲೆ ಗೂಬೆ ಕುಡಿಸುವಂತ ಕೆಲಸವನ್ನ ಮಾಡೋದಾಗತ್ತೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಸಮಾಜ ಹೋರಾಟಗಾರರು ಸರ್ಕಾರದ ಮೇಲೆ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗಾಗಿ.